ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಯಾಕಷ್ಟು ಪಾಸಿಟಿವ್ ಓಪನ್ ಆಯ್ತು, ಇದರಿಂದ ಏನೇನ್ ರೀಸನ್ಸ್ ಇದಾವೆ ಅಂತ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ GST ಮೀಟಿಂಗ್ ನಡೀತಾ ಇತ್ತಲ್ಲ, ಆ ಮೀಟಿಂಗ್ ಔಟ್ಕಮ್ ಕೂಡ ಬಂದಿದೆ. ಇವಾಗ ಯಾವ್ಯಾವ ಪ್ರಾಡಕ್ಟ್ಸ್ ಮೇಲೆ ಎಷ್ಟೆಷ್ಟು GST ಕಮ್ಮಿ ಆಗುತ್ತೆ, ಅದರಿಂದ ಯಾವ್ಯಾವ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ, ಮತ್ತೆ ಯಾವ ಸೆಕ್ಟರ್ಗೆ ಇದು ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಮತ್ತೆ ನಮ್ಮ ಮಾರ್ಕೆಟ್ ನೋಡ್ಕೊಂಡ್ರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಲ್ವಾ. ಇವಾಗ ಏನಾದ್ರು ನಮ್ಮ ಹತ್ರ ದುಡ್ಡಿದ್ದು ನಾವಿವಾಗ ಇನ್ವೆಸ್ಟ್ ಮಾಡ್ಬೋದಾ ಬೇಡವಾ ಅಂತ ಸಮೇತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ ಯಾವ ತರ ಇರ್ಬೋದು, ಇದೇ ತರ ಪಾಸಿಟಿವ್ ಆಗಿರ್ಬೋದಾ ಅಥವಾ ಮಾರ್ಕೆಟ್ ಏನಾದ್ರು ಫಾಲ್ ಆಗೋ ಚಾನ್ಸಸ್ ಇದೆಯಾ ಅಂತ ಕೂಡ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ, ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನ್ ನಡೆದಿದೆ ಮತ್ತೆ ನಾಳೆ ಮಾರ್ಕೆಟ್ ಯಾವ ತರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಸೆನ್ಸೆಕ್ಸ್ 150 ಪಾಯಿಂಟ್ಸ್ ಗೇನ್ ಆಗಿ 80,780 ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 19 ಪಾಯಿಂಟ್ಸ್ ಗೇನ್ ಆಗಿ 24,734 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 7 ಪಾಯಿಂಟ್ಸ್ ಗೇನ್ ಆಗಿ 54,075 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಓಪನಿಂಗ್ ಅಲ್ಲಿ ಪ್ರತಿ ಇಂಡಿಸಿಸ್ ತುಂಬಾನೇ ಪಾಸಿಟಿವ್ ಗೆ ಓಪನ್ ಆಯ್ತು. ನಿಫ್ಟಿ ಆದ್ರೆ ನಿಯರ್ಲಿ 260 ಪಾಯಿಂಟ್ಸ್ ಪಾಸಿಟಿವ್ ಓಪನ್ ಆಯ್ತು. ಸೆನ್ಸೆಕ್ಸ್ ಆದ್ರೆ ಎಬೋ 800 ಪಾಯಿಂಟ್ಸ್ ಪಾಸಿಟಿವ್ ಓಪನ್ ಆಯ್ತು. ಮತ್ತೆ ಮಿಡ್ ಕ್ಯಾಪ್ಸ್ ನೋಡ್ಕೊಂಡ್ರು, ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರು, ಪ್ರತಿಯೊಂದು ಇಂಡಿಸಿಸ್ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಓಪನ್ ಆಯ್ತು. ಅದೇ ಮಾರ್ಕೆಟ್ ಕ್ಲೋಸಿಂಗ್ ಅಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದಾವೆ. ಇವತ್ತು ಡೇ ಐಸ್ ಇಂದ ನೋಡ್ಕೊಂಡ್ರೆ ನಿಫ್ಟಿನೇ 240 ಪಾಯಿಂಟ್ಸ್ ಫಾಲ್ ಆಗಿದೆ. ಸೆನ್ಸೆಕ್ಸ್ ನೋಡ್ಕೊಂಡ್ರೆ 700 ಪಾಯಿಂಟ್ಸ್ ಫಾಲ್ ಆಗಿದೆ. ಅದೇ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ ಇವತ್ತು. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಯಾಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂದ್ರೆ ಇದಕ್ಕೆ ಮೇನ್ ರೀಸನ್ ಬಂದು ಪ್ರಾಫಿಟ್ ಬುಕ್ಕಿಂಗ್. ಯಾಕಂದ್ರೆ ಇವಾಗ ಈ GST ಅಲ್ಲಿ ಚೇಂಜಸ್ ಮಾಡ್ತೀವಿ ಅಂತ ಯಾವಾಗ ಅಪ್ಡೇಟ್ ಆಯ್ತು ಹೇಳಿ, August 15th ನರೇಂದ್ರ ಮೋದಿ ಅವರು ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಅಲ್ಲೇನೆ ಈ ತರ ಚೇಂಜಸ್ ಬರುತ್ತೆ ಅಂತ ಅಪ್ಡೇಟ್ ಮಾಡಿದ್ರು. ನೆಕ್ಸ್ಟ್ 2 ಡೇಸ್ ನೋಡ್ಕೊಂಡ್ರೆ ಈ GST ಅಂಡರ್ ಅಲ್ಲಿ ಯಾವ್ಯಾವ ಕಂಪನೀಸ್ಗೆ ಅಡ್ವಾಂಟೇಜ್ ಇರುತ್ತೋ ಆ ಕಂಪನೀಸ್ ಎಲ್ಲ ಕಂಪ್ಲೀಟ್ ಆಗಿ ಅವತ್ತೇ ರ್ಯಾಲಿ ಆಗಿದ್ವು. ಮತ್ತೆ ಈ GST ಚೇಂಜಸ್ ಆಗಿರೋ ಕಾರಣದಿಂದ ಮಾರ್ಕೆಟ್ ಅಲ್ಲಿ ಏನೇನ್ ರ್ಯಾಲಿ ಆಗ್ಬೇಕಾಗಿತ್ತು, ಕಂಪ್ಲೀಟ್ ಆಗಿ ರ್ಯಾಲಿ ಆಗಿರೋ ಕಾರಣದಿಂದ ಏನಾದ್ರು ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ನಡೆದಿರ್ಬೋದು. ನನ್ಗೆ ಇನ್ನೊಂದು ರೀಸನ್ ಕೂಡ ಕಾಣ್ತಾ ಇದೆ. ಏನಂದ್ರೆ ಇವತ್ತು ರಾತ್ರಿ US ಮಾರ್ಕೆಟ್ ಅಲ್ಲಿ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ ಡೇಟಾ ಅಪ್ಡೇಟ್ ಆಗುತ್ತೆ. ಅದ್ರ ಜೊತೆಗೆ ನಾಳೆ ಆದ್ರೆ ಈ ಜಾಬ್ಸ್ ಡೇಟಾ ಕೂಡ ಅಪ್ಡೇಟ್ ಆಗುತ್ತೆ. ಇವಾಗ ರೀಸೆಂಟ್ ಆಗಿ ಫೆಡ್ ಚೇರ್ಮನ್ ಒಂದು ಸ್ಟೇಟ್ಮೆಂಟ್ ನ ಮಾಡಿದ್ರು. ಏನಂದ್ರೆ ಈ ಸಲ ರೇಟ್ ಕಟ್ ಮಾಡೋದಕ್ಕೂ ಮುಂಚೆ ನಾನು ಇನ್ಫ್ಲೇಷನ್ಗಿನ್ನ ನಾನು ಜಾಬ್ಸ್ ಡೇಟಾ ನೋಡ್ತೀನಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರಲ್ಲ, ಅದರಿಂದ ಏನಾದ್ರು ನಮ್ಮ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ನಡೆದಿರ್ಬೋದು. ಅದ್ರ ಜೊತೆಗೆ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನೋಡಿದ್ರು ಇದೇ ತರನೇ ಪ್ರಾಫಿಟ್ ಬುಕಿಂಗ್ ನಡೆದಿದೆ ಸ್ವಲ್ಪ. ಅದರಿಂದ ಏನಾದ್ರು ನಮ್ಮ ಮಾರ್ಕೆಟ್ ಅಲ್ಲೂ ಸಮೇತ ಇದೇ ತರ ಪ್ರಾಫಿಟ್ ಬುಕಿಂಗ್ ನಡೆದಿರ್ಬೋದು ಅಂತ ನಾನು ಅನ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಫ್ರೆಂಡ್ಸ್, ಈ GST ರಿಫಾರ್ಮ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮುಂಚೆ ಹೇಳ್ದಂಗೆ ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ 4 ಸ್ಲ್ಯಾಬ್ಸ್ ಅಲ್ಲಿ GST ನ ಕಲೆಕ್ಟ್ ಮಾಡ್ತಾರೆ. 5%, 12%, 18%, 28%. ಈ ತರ 4 ಸ್ಲ್ಯಾಬ್ಸ್ ಅಲ್ಲಿ GST ನ ಕಲೆಕ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಇವಾಗ ನೀವು ಅನ್ಕೊಬಹುದು ನಾವೇನ್ GST ಕಟ್ಟಲ್ಲ, ನಾವು ಇನ್ಕಮ್ ಟ್ಯಾಕ್ಸ್ ಅಂಡರ್ ಅಲ್ಲಿ ಕೂಡ ಬರಲ್ಲ ಅಂತ ನೀವು ಅನ್ಕೊಬಹುದು. ಆದ್ರೆ ನಮ್ಮ ಇಂಡಿಯಾದಲ್ಲಿರೋ ಪ್ರತಿಯೊಬ್ರು ಈ GST ನ ಪೇ ಮಾಡ್ಲೇಬೇಕಾಗಿರುತ್ತೆ. ಯಾಕಂದ್ರೆ ಈ GST ಗೆ ಬಡವರು ಸಾವುಕಾರರು ಅಂತ ಯಾವುದೇ ತರ ಭೇದ ಭಾವ ಇರಲ್ಲ. ಪ್ರತಿ ಒಂದು ಪ್ರಾಡಕ್ಟ್ ಮೇಲೂ ನೀವು ಯಾವುದೇ ಪ್ರಾಡಕ್ಟ್ ನ ಬಳಸ್ರಿ, ಪ್ರತಿ ಪ್ರಾಡಕ್ಟ್ ಮೇಲೂ ಒಂದು ಸರ್ಟೆನ್ ಪರ್ಸೆಂಟೇಜ್ ಅಂತ ಇರುತ್ತೆ. ಆ ಸರ್ಟೆನ್ ಪರ್ಸೆಂಟೇಜ್ ನ ನೀವು ಪೇ ಮಾಡಿದ್ರೆ ಮಾತ್ರನೇ ನೀವು ಆ ಪ್ರಾಡಕ್ಟ್ ನ ಬೈ ಮಾಡ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ರು ಇಂಡೈರೆಕ್ಟ್ ಆಗಿ ಈ GST ನ ಪೇ ಮಾಡ್ತಾನೆ ಇರ್ತಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ 4 ಸ್ಲ್ಯಾಬ್ಸ್ ಅಲ್ಲಿ GST ಇದ್ವಲ್ವಾ, ಇವಾಗ ಗೌರ್ಮೆಂಟ್ ನೋಡ್ಕೊಂಡ್ರೆ ಈ 4 ಸ್ಲ್ಯಾಬ್ಸ್ ಬೇಡ ಅಂತ ಇವಾಗ 2 GST ರೇಟ್ಸ್ ಮಾತ್ರನೇ ಅಪ್ರೂವಲ್ ಕೊಟ್ಟಿದ್ದಾರೆ. ಇವಾಗ ಅದರಲ್ಲಿ 12 ಮತ್ತೆ 28% ಸ್ಲ್ಯಾಬ್ಸ್ ಏನಿದ್ವು, ಈ 2 ಸ್ಲ್ಯಾಬ್ಸ್ ನ ರಿಮೂವ್ ಮಾಡಿ ಇವಾಗ 5% ಮತ್ತೆ 18% ಸ್ಲ್ಯಾಬ್ಸ್ ಮಾತ್ರನೇ GST ಅಲ್ಲಿ ಇರೋ ತರ ಇವಾಗ ಅಪ್ರೂವಲ್ ಕೊಟ್ಟಿದ್ದಾರೆ. ಇವಾಗ ಈ GST ಅಲ್ಲಿ ಏನೇನ್ ಚೇಂಜಸ್ ಇದಾವೆ, ಇದೆಲ್ಲ ಯಾವಾಗಿಂದ ಶುರು ಆಗುತ್ತೆ ಅಂತ ಅಂದ್ರೆ ಸೆಪ್ಟೆಂಬರ್ 22 ನವರಾತ್ರಿ ಶುರು ಆಗುತ್ತಲ್ಲ, ಅವಾಗಿಂದ ಈ GST ಎಲ್ಲ ಚೇಂಜಸ್ ಆಗುತ್ತೆ ಪ್ರತಿ ಪ್ರಾಡಕ್ಟ್ ಮೇಲೂ. ಮತ್ತೆ ಫ್ರೆಂಡ್ಸ್, ಇವಾಗ ನೀವು ಕೇಳ್ಬೋದು ಇವಾಗ ಯಾವ್ಯಾವ ಪ್ರಾಡಕ್ಟ್ಸ್ ಮೇಲೆ ಚೇಂಜ್ ಆಗಿದೆ, ಏನಾಗಿದೆ ಪ್ರತಿಯೊಂದು ಅಂತ. ಇವಾಗ ನಾವು ಬಳಸೋ ಪ್ರತಿ ಪ್ರಾಡಕ್ಟ್ ಮೇಲೂ ಸ್ವಲ್ಪ ಪ್ರೈಸಸ್ ಅನ್ನೋದು ಕಮ್ಮಿ ಆಗಿದೆ. ಎಕ್ಸಾಂಪಲ್, ಇವಾಗ ನಾವು ಬಳಸೋ ಬಟ್ಟೆಯಿಂದ, ನಾವು ಹಾಕೊಳ್ಳೋ ಚಪ್ಪಲಿಯಿಂದ, ಟೂತ್ ಪೇಸ್ಟ್, ಬ್ರಷ್, ಈ ತರ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಅಂದ್ರೆ ನಾವು ಬಳಸೋ A to Z ಪ್ರಾಡಕ್ಟ್ ಪ್ರತಿಯೊಂದ್ರ ಮೇಲೂ GST ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತಾನೆ ಇದಾವೆ. ಅದರಿಂದ ಕಮಿಂಗ್ ಟೈಮಲ್ಲಿ ಕನ್ಸಂಪ್ಷನ್ ಅನ್ನೋದು ತುಂಬಾನೇ ಇನ್ಕ್ರೀಸ್ ಆಗುತ್ತೆ ಅಂತಾನೆ ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಿದ್ದು. ಇವಾಗ ಸಪ್ರೇಟ್ ಆಗಿ ಯಾವ್ಯಾವ ಸೆಗ್ಮೆಂಟ್ ಅಲ್ಲಿ ಯಾವ್ಯಾವ ತರ GST ನ ಕಟ್ ಮಾಡಿದ್ದಾರೆ ಮತ್ತೆ ಯಾವ್ಯಾವ ಕಂಪನೀಸ್ಗೆ ಅಡ್ವಾಂಟೇಜ್ ಇರುತ್ತೆ ಅಂತ ಇವಾಗ ಮಾತಾಡ್ಕೊಳ್ಳೋಣ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ
ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಫ್ರೆಂಡ್ಸ್, ಫಸ್ಟ್ ಇವಾಗ ಈ GST ಅಲ್ಲಿ ಚೇಂಜಸ್ ತಂದಿದ್ರಲ್ಲ, ಇದರಲ್ಲಿ ಜನಗಳಿಗೆ ತುಂಬಾ ಉಪಯೋಗ ಆಗೋದು ಯಾವ್ದು ಗೊತ್ತಾ? ಇವಾಗ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವ್ರು ನೋಡ್ಕೊಂಡ್ರೆ ಇವಾಗ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಇದ್ರ ಮೇಲೆ ಮುಂಚೆ 18% GST ಇತ್ತು. ಆದ್ರೆ ಇವಾಗ ಇದನ್ನ ಕಂಪ್ಲೀಟ್ ನಿಲ್ ಮಾಡಿದ್ದಾರೆ. ಅಂದ್ರೆ ಯಾವುದೇ ತರ GST ಇರಲ್ಲ ಇವಾಗಿಂದ. ಅಂದ್ರೆ ಸೆಪ್ಟೆಂಬರ್ 22 ಇಂದ ಈ ಇನ್ಶೂರೆನ್ಸಸ್ ಮೇಲೆ ಯಾವುದೇ ತರ GST ಇರಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಯಾರ್ಯಾರ ಹತ್ರ ಇನ್ಶೂರೆನ್ಸ್ ಇದೆ, ಕಮಿಂಗ್ ಟೈಮಲ್ಲಿ ಆ ಪ್ರೀಮಿಯಮ್ಸ್ ಕೂಡ ಕಮ್ಮಿ ಆಗ್ತವೆ. ಮತ್ತೆ ಫ್ರೆಂಡ್ಸ್, ನಿಮ್ಮ ಹತ್ರ ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಟರ್ಮ್ ಇನ್ಶೂರೆನ್ಸ್ ಆಗಲಿ ಇಲ್ಲ ಅಂತ ಅಂದ್ರೆ ಫಸ್ಟ್ ಒಂದು ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ ನ ತಗೊಳ್ಳಿ. ಇದಂತೂ ನಮಗೆ ತುಂಬಾನೇ ಉಪಯೋಗ ಆಗುತ್ತೆ. ಮತ್ತೆ ಈ ತರ ಅಪ್ಡೇಟ್ ಬಂದಿದ್ರು ಇವತ್ತು ಇನ್ಶೂರೆನ್ಸ್ ಕಂಪನೀಸ್ ನೋಡಿದ್ರ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಈ ಇನ್ಶೂರೆನ್ಸ್ ಕಂಪನೀಸ್ಗೆ ಈ ತರ GST ಕಮ್ಮಿ ಮಾಡೋದ್ರಿಂದ ಸ್ವಲ್ಪ ನೆಗೆಟಿವ್ ಕೂಡ ಆಗುತ್ತೆ. ಹೆಂಗಂದ್ರೆ ಇನ್ಶೂರೆನ್ಸ್ ಕಂಪನೀಸ್ಗೆ ITC ಅಂತ ಇರುತ್ತೆ, ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಇದನ್ನ ಪ್ರತಿ ವರ್ಷ ಗೌರ್ಮೆಂಟ್ ಇಂದ ಕ್ಲೈಮ್ ಮಾಡ್ತಾ ಇರ್ತಾರೆ. ಇವಾಗ ಈ ತರ GST ನ ಕಮ್ಮಿ ಮಾಡಿರೋದ್ರಿಂದ ಕಮಿಂಗ್ ಟೈಮಲ್ಲಿ ಈ ITC ನ ಕ್ಲೈಮ್ ಮಾಡೋಕ್ಕಾಗಲ್ಲ. ಅದರಿಂದ ಈ ಕಂಪನಿ ರೆವಿನ್ಯೂಸ್ ಮೇಲೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತಾನೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ನಾವು ಪ್ರತಿದಿನ ಬಳಸೋ ಏರ್ ಆಯಿಲ್, ಶಾಂಪೂ, ಟೂತ್ ಬ್ರಷ್ ಈ ತರ ಇನ್ನ ತುಂಬಾನೇ ಹಲವಾರು ಪ್ರಾಡಕ್ಟ್ಸ್ನೆಲ್ಲ ನಾವು ಪ್ರತಿನಿತ್ಯ ಬಳಸ್ತಾನೆ ಇರ್ತೀವಲ್ವಾ. ಈ ಪ್ರಾಡಕ್ಟ್ಸ್ ಮೇಲೆ ನೋಡ್ಕೊಂಡ್ರೆ ಮುಂಚೆ 18% ಟ್ಯಾಕ್ಸ್ ಇತ್ತು, ಅದನ್ನ ಇವಾಗ 5%ಗೆ ಕಮ್ಮಿ ಮಾಡಿದ್ದಾರೆ. ಅದರಿಂದ ಹೈಯೆಸ್ಟ್ ಅಡ್ವಾಂಟೇಜ್ ಯಾರಿಗಿರುತ್ತೆ ಅಂತ ನೋಡ್ಕೊಂಡ್ರೆ ಮೊದಲನೇದಾಗಿ HUL, ಡಾಬರ್, ಮಾರಿಕೋ, ಕೋಲ್ಗೇಟ್, ಗೋದ್ರೇಜ್ ಕನ್ಸ್ಯೂಮರ್, ಇಮಾಮಿ ಇಷ್ಟು ಕಂಪನೀಸ್ಗಂತೂ ಇದು ತುಂಬಾನೇ ಅಡ್ವಾಂಟೇಜ್ ಆಗಿರುತ್ತೆ. ಯಾಕಂದ್ರೆ ಈ FMCG ಪ್ರಾಡಕ್ಟ್ಸ್ ಅಲ್ಲಿ ಈ 90% ಮಾರ್ಕೆಟ್ ಶೇರ್ನ ಇವರೇ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಿಂದನೇ ಇವ್ರಿಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇರುತ್ತೆ ಅಂತ ಮೆನ್ಷನ್ ಮಾಡಿರೋದು. ಇದೇ ಕಾರಣದಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಕೋಲ್ಗೇಟ್ ಆಗಲಿ ಬ್ರಿಟಾನಿಯಾ ಆಗಲಿ ಈಗ ಎರಡು ಕಂಪನೀಸ್ ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 3% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಅದಾದ್ಮೇಲೆ ಬಟರ್, ಗೀ, ಚೀಸ್, ಡೈರಿ ಸ್ಪ್ರೆಡ್ಸ್ ಈ ಮಿಲ್ಕ್ ಬೇಸ್ಡ್ ಪ್ರಾಡಕ್ಟ್ಸ್ ಏನೇನಿರ್ತವೆ ಆ ಪ್ರಾಡಕ್ಟ್ಸ್ ಇಂದ ಹೈಯೆಸ್ಟ್ ಅಡ್ವಾಂಟೇಜ್ ಅಂದ್ರೆ ನೆಸ್ಲೆ ಇಂಡಿಯಾ, ಬ್ರಿಟಾನಿಯಾ, ಆರ್ಟ್ಸನ್ ಆಗ್ರೋ, ಹೆರಿಟೇಜ್ ಫುಡ್, ಪರಾಗ್ ಮಿಲ್ಕ್ ಫುಡ್ಸ್ ಇಷ್ಟು ಕಂಪನೀಸ್ಗೆ ಇದರಿಂದ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಮತ್ತೆ ಈ ಪ್ಯಾಕೆಡ್ ನಮ್ಕಿನ್ಸ್ ಆಗಲಿ ಅಥವಾ ಭುಜಿಯಾಸ್, ಮಿಕ್ಸರ್ಸ್ ಇವನ್ನೆಲ್ಲ ನಾವು ಪ್ರತಿನಿತ್ಯ ಬಳಸ್ತಾ ಇರ್ತೀವಲ್ವಾ. ಈ ಪ್ರಾಡಕ್ಟ್ಸ್ ಇಂದ ಯಾರಿಗೆ ಹೈಯೆಸ್ಟ್ ಅಡ್ವಾಂಟೇಜ್ ಇರುತ್ತೆ ಅಂತ ನೋಡ್ಕೊಂಡ್ರೆ ಮೊದಲನೇದಾಗಿ ITC ಇರುತ್ತೆ. ಅದಾದ್ಮೇಲೆ ಹಲ್ದಿರಾಮ್ಸ್ ಈ ಬ್ರ್ಯಾಂಡ್ನ ಪ್ರತಿಯೊಬ್ರು ಕೇಳೇ ಇರ್ತೀರಾ. ಮತ್ತೆ ಬಿಕಾಜಿ ಫುಡ್ಸ್, ಪ್ರತಾಪ್ ಸ್ನ್ಯಾಕ್ಸ್ ಇಷ್ಟು ಕಂಪನೀಸ್ಗೆ ಇದರಿಂದ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಇವಾಗ ಈ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರು ಮುಂಚೆ 12% GST ನ ಚಾರ್ಜ್ ಮಾಡ್ತಾ ಇದ್ರು, ಇವಾಗ ಅದನ್ನ 5%ಗೆ ತಂದಿದ್ದಾರೆ. ಮತ್ತೆ ಈ ಡೈಲಿ ಎಸೆನ್ಷಿಯಲ್ಸ್ ಅಲ್ಲಿ ಇನ್ನ ಯಾರ್ಯಾರಿಗೆ ಅಡ್ವಾಂಟೇಜ್ ಇರುತ್ತೆ ಅಂತ ನೀವು ಇಲ್ಲೇ ಸ್ಕ್ರೀನ್ ಮೇಲೆ ನೋಡ್ಬೋದು. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕಂಪನೀಸ್ ಅಲ್ಲೆಲ್ಲ ಸೇಲ್ಸ್ ಯಾವ ತರ ಗ್ರೋ ಆಗುತ್ತೆ ಅಂತ, ಅದು ಯಾವಾಗ ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ನೋಡ್ಕೊಂಡ್ರೆ Q3 ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೋಡೋಣ Q3 ಅಲ್ಲಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೆ ನೋಡ್ಕೊಂಡ್ರೆ ಈ ಟೈರ್ಸ್ ಇರ್ತಾವಲ್ಲ, ಈ ಟೈರ್ಸ್ ಮೇಲೆ 18% GST ಇತ್ತು, ಅದನ್ನ ಇವಾಗ 5%ಗೆ ತಂದಿದ್ದಾರೆ. ಇದ್ರ ಬಗ್ಗೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಕೂಡ ಮಾತಾಡ್ಕೊಂಡ್ವಿ. ಅದರಿಂದ MRF, ಅಪೋಲೋ ಟೈರ್ಸ್, ಬಾಲಕೃಷ್ಣ ಇಂಡಸ್ಟ್ರೀಸ್, ಸಿಯೆಟ್, JK ಟೈರ್ಸ್ ಈ ತರ ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು ಅಂತ ನಿನ್ನೆ ಮಾತಾಡ್ಕೊಂಡಿದ್ವಿ. ಅದಾದ್ಮೇಲೆ ಈ ಟ್ರಾಕ್ಟರ್ಸ್ ಮೇಲೂ ಅಷ್ಟೇ 12% GST ಇತ್ತು, ಅದನ್ನು ಕೂಡ ಇವಾಗ 5%ಗೆ ತಂದಿದ್ದಾರೆ. ಇದರಿಂದ ಯಾರಿಗೆ ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ ಎಸ್ಕಾರ್ಟ್ಸ್, ಕ್ಯೂಬುಟಾ, ಮಹೀಂದ್ರಾ ಅಂಡ್ ಮಹೀಂದ್ರಾ ಟ್ರಾಕ್ಟರ್ಸ್ ಮತ್ತೆ VST ಟಿಲ್ಲರ್ಸ್ ಅಂಡ್ ಟ್ರಾಕ್ಟರ್ಸ್ ಈ ಮೂರು ಕಂಪನೀಸ್ಗೆ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಇವತ್ತು M&M ಕಂಪನಿ ನೋಡಿದ್ರಾ ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 6 to 7% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇದಕ್ಕೆ ಇನ್ನೊಂದು ಕಾರಣನೂ ಇದೆ, ಅದನ್ನ ಆಟೋ ಸೆಕ್ಟರ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಪರೇಟ್ ಆಗಿ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ಇವಾಗ ಅಗ್ರಿಕಲ್ಚರಲ್ ಬಳಸೋ ಫರ್ಟಿಲೈಸರ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಈ ಪ್ರಾಡಕ್ಟ್ಸ್ ಮೇಲೂ ಅಷ್ಟೇ 12% ಇಂದ 5%ಗೆ ತಂದಿದ್ದಾರೆ. ಇದರಿಂದ ಕೋರಮಂಡಲ್ ಇಂಟರ್ನ್ಯಾಷನಲ್, ಚಂಬಲ್ ಫರ್ಟಿಲೈಸರ್, ರೇಲಿಸ್ ಇಂಡಿಯಾ, UPL, JNFC ಈ ತರ ಈ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡುವು ಇನ್ನ ತುಂಬಾನೇ ಕಂಪನೀಸ್ ಇದಾವೆ. ಈ ಕಂಪನೀಸ್ಗೆಲ್ಲ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಹೆಲ್ತ್ ಕೇರ್ ಸೆಕ್ಟರ್ ಇದ್ರಲ್ಲಿ ನೋಡ್ಕೊಂಡ್ರೆ ಇವಾಗ ಇನ್ಶೂರೆನ್ಸ್ ಬಗ್ಗೆ ಮುಂಚೆನೆ ಮಾತಾಡ್ಕೊಂಡ್ವಿ. 18% GST ಇಂದ ಇವಾಗ ನಿಲ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡ್ವಿ. ಅದಾದ್ಮೇಲೆ ಥರ್ಮಾಮೀಟರ್ಸ್, ಮೆಡಿಕಲ್ ಗ್ರೇಡ್ ಆಕ್ಸಿಜನ್ಸ್ ಈ ತರ ತುಂಬಾನೇ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರ್ತಾವಲ್ವಾ, ಆ ಪ್ರಾಡಕ್ಟ್ಸ್ ಮೇಲೆಲ್ಲಾನು GST ನ ಕಮ್ಮಿ ಮಾಡಿದ್ದಾರೆ. ನೀವು ಇಲ್ಲೇ ಸ್ಕ್ರೀನ್ ಮೇಲೆ ನೋಡ್ಬೋದು ಇದರಿಂದ ಯಾವ್ಯಾವ ಕಂಪನೀಸ್ಗೆ ಅಡ್ವಾಂಟೇಜ್ ಇರುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಆಟೋ ಸೆಕ್ಟರ್, ಈ GST ರಿಫಾರ್ಮ್ ಅಲ್ಲೇನೆ ಹೈಯೆಸ್ಟ್ ಬೆನಿಫಿಟ್ ಇರೋ ಸೆಕ್ಟರ್ ಯಾವುದು ಅಂದ್ರೆ ಅದು ಆಟೋ ಸೆಕ್ಟರೇನೆ. ಯಾಕಂದ್ರೆ ಪ್ರತಿ ಕಾರ್ ಮೇಲೇನು ಹತ್ತತ್ರ $1.5 ಲಕ್ಷದವರೆಗೂ ಸೇವ್ ಮಾಡಬಹುದು. ಅದರಿಂದನೇ ಈ ಆಟೋ ಸೆಕ್ಟರ್ಗೆ ಹೈಯೆಸ್ಟ್ ಬೆನಿಫಿಟ್ ಇದೆ ಅಂತ ಮೆನ್ಷನ್ ಮಾಡಿದ್ದು. ಫ್ರೆಂಡ್ಸ್, ಇವಾಗ ಈ ಸೆಕ್ಟರ್ ಬಗ್ಗೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಇವಾಗ 2 ವೀಲರ್ಸ್ ಆಗಲಿ 4 ವೀಲರ್ಸ್ ಆಗಲಿ ಪ್ರತಿಯೊಂದನ್ನು ಮಾತಾಡ್ಕೊಳ್ಳೋಣ. ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ, ಪೆಟ್ರೋಲ್ ಹೈಬ್ರಿಡ್
LPG, CNG ಕಾರ್ಸ್, ಈ ಕಾರ್ಸ್ ಎಲ್ಲ 1200 cc ಗಿನ ಒಳಗಡೆ ಇರಬೇಕು. ಅದ್ರ ಜೊತೆಗೆ 4000 mm ಗಿನ ಒಳಗಡೆ ಇದ್ರೆ ಈ ಕಾರ್ಸ್ ಮೇಲೆಲ್ಲ ಮುಂಚೆ 28% GST ಇತ್ತು, ಅದನ್ನ ಇವಾಗ 18%ಗೆ ತಂದಿದ್ದಾರೆ. ಫ್ರೆಂಡ್ಸ್, ಇವಾಗ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ, ಯಾವ್ದಾದ್ರು ಒಂದ್ ಕಾರ್ 1200 cc ಗಿನ ಒಳಗಡೆ ಇದ್ರೆ ಮಾತ್ರನೇ ಇದು ಅಪ್ಲಿಕೇಬಲ್ ಆಗೋದು ಈ GST, ಇಲ್ಲಾಂದ್ರೆ ಇದು ವರ್ಕ್ ಆಗಲ್ಲ. ಸರಿನಾ? ಇವಾಗ ಇದರಿಂದ ಯಾರಿಗೆ ಹೈಯೆಸ್ಟ್ ಅಡ್ವಾಂಟೇಜ್ ಇದೆ ಅಂತ ಅಂದ್ರೆ, ಫಸ್ಟ್ ಇರೋದು ಮಾರುತಿ ಸುಜುಕಿ ಅವ್ರಿಗೆ, ಅದಾದ್ಮೇಲೆ ಟಾಟಾ ಮೋಟರ್ಸ್ ಅವ್ರಿಗೆ ಮತ್ತೆ ಹೋಂಡೈ, ಈ 3 ಕಂಪನೀಸ್ಗೆ ಹೈಯೆಸ್ಟ್ ಅಡ್ವಾಂಟೇಜ್ ಇದೆ ಇದರಿಂದ. ಅದಾದ್ಮೇಲೆ ಈ ಡೀಸೆಲ್ ಇಂಜಿನ್ಸ್ಗಾದ್ರೆ 1500 cc ಗಿನ್ನ ಒಳಗಡೆ ಇರಬೇಕು, ಮತ್ತೆ 4000 mm ಗಿನ್ನ ಕಮ್ಮಿ ಇರಬೇಕು. ಈ ತರ ವೆಹಿಕಲ್ಸ್ಗೂ 28% GST ಇಂದ 18%ಗೆ ತಂದಿದ್ದಾರೆ. ಈ ಡೀಸೆಲ್ ಕಾರ್ಸ್ ಅಲ್ಲೂ ಅಷ್ಟೇ ಹೈಯೆಸ್ಟ್ ಅಡ್ವಾಂಟೇಜ್ ಇರೋದಂದ್ರೆ ಮಾರುತಿ ಸುಜುಕಿ ಅವ್ರಿಗೆ, ಅದಾದ್ಮೇಲೆ ಟಾಟಾ ಮೋಟರ್ಸ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಈ ಕಂಪನೀಸೇನೆ ಇದಾವೆ. ಮತ್ತೆ ಈ 3 ವೀಲರ್ಸ್ ಅಲ್ಲಿ ನೋಡ್ಕೊಂಡ್ರು ಅಷ್ಟೇ 28% ಇಂದ 18%ಗೆ ತಂದಿದ್ದಾರೆ. ಇದ್ರಲ್ಲಿ ನೋಡ್ಕೊಂಡ್ರೆ ಇವಾಗ ಬಜಾಜ್ ಆಟೋ ಇದೆ, TVS ಮೋಟರ್ಸ್ ಇದೆ, M&M ಇದೆ, ಈ 3 ಕಂಪನೀಸ್ಗೆ ಅಡ್ವಾಂಟೇಜ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮೋಟರ್ ಸೈಕಲ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ, ಫ್ರೆಂಡ್ಸ್ ಇವಾಗ 300 cc ಇಂಜಿನ್ಗಿನ್ನ ಕಮ್ಮಿ ಏನಾದ್ರು ಇದ್ರೆ ಅಂತ 2 ವೀಲರ್ಸ್ಗೆ ಮುಂಚೆ 28% GST ನ ಚಾರ್ಜ್ ಮಾಡ್ತಾ ಇದ್ರು, ಅದನ್ನ ಇವಾಗ 18%ಗೆ ತಂದಿದ್ದಾರೆ. ಇದರಿಂದ ಯಾರಿಗೆ ಹೈಯೆಸ್ಟ್ ಅಡ್ವಾಂಟೇಜ್ ಅಂದ್ರೆ ಹೀರೋ ಮೋಟರ್ ಕಾಪ್, ಬಜಾಜ್ ಆಟೋ, TVS ಮೋಟರ್ಸ್, ಈ 3 ಕಂಪನೀಸ್ಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಅದಾದ್ಮೇಲೆ ಫ್ರೆಂಡ್ಸ್, ನಿಮ್ಗೆ ಇಲ್ಲಿ ಇನ್ನೊಂದು ಡೌಟ್ ಬರ್ಬೋದು, ಇವಾಗ ಈ ಕಾರ್ಸ್ ಅಲ್ಲಿ ಏನಾದ್ರು 1200 cc ಗಿನ್ನ ಜಾಸ್ತಿ ಇದ್ರೆ ಅವಾಗ ಟ್ಯಾಕ್ಸ್ ಹೆಂಗಿರುತ್ತೆ ಅಂತ. ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಒಂದ್ಸಲ ಈ ಇಮೇಜ್ ನೋಡಿ. ಇವಾಗ ಪೆಟ್ರೋಲ್ ಇಂಜಿನ್ ಅಲ್ಲಿ 1200 cc ಗಿನ್ನ ಜಾಸ್ತಿ ಇದ್ರು, ಅಥವಾ ಡೀಸೆಲ್ ಇಂಜಿನ್ಸ್ ಅಲ್ಲಿ 1500 cc ಗಿನ್ನ ಜಾಸ್ತಿ ಇದ್ರು, ಅವಕ್ಕೆಲ್ಲ ಮುಂಚೆ ನೋಡ್ಕೊಂಡ್ರೆ 43% GST ಇತ್ತು, ಅಂದ್ರೆ 28% GST ಕೌಂಟ್ ಆಗೋದು. ಅದಾದ್ಮೇಲೆ ಸೆಸ್ 15% ಕೌಂಟ್ ಆಗೋದು, ಟೋಟಲ್ ಆಗಿ 43% ಆಗಿರೋದು. ಆದ್ರೆ ಅದನ್ನ ಫ್ಲಾಟ್ ಆಗಿ 40%ಗೆ ಫಿಕ್ಸ್ ಮಾಡಿದ್ದಾರೆ. ಇವಾಗ ಈ ಕಾರ್ಸ್ ಮೇಲೆ ನೋಡ್ಕೊಂಡ್ರು ಸ್ವಲ್ಪ ಪ್ರೈಸಸ್ ಮಾತ್ರ ಕಮ್ಮಿ ಆಗುತ್ತೆ ಅಷ್ಟೇ. ಅದಾದ್ಮೇಲೆ ಇನ್ನ ಲಕ್ಸುರಿ ಕಾರ್ಸ್ ಎಲ್ಲ ಇರ್ತಾವಲ್ವಾ, 2000 cc ಗಿನ್ನ ಜಾಸ್ತಿ ಇರೋ ಕಾರ್ಸ್ ಎಲ್ಲ, ಆ ಕಾರ್ಸ್ನೆಲ್ಲ ನೋಡ್ಕೊಂಡ್ರೆ ಈ ಲಕ್ಸುರಿ ಕ್ಯಾಟಗರಿ ಅಂಡರ್ ಅಲ್ಲಿ ತಂದಿದ್ದಾರೆ. ಇದ್ರಲ್ಲಿ ನೋಡ್ಕೊಂಡ್ರೆ ಮುಂಚೆ 50% ವರ್ಗು GST ಇತ್ತು, ಅಂದ್ರೆ 28% GST, 22% ಸೆಸ್. ಇವಾಗ ಆ ತರ ಏನು ಬೇಡ ಅಂತ ಕರೆಕ್ಟ್ ಆಗಿ 40% ಫ್ಲಾಟ್ GSTಗೆ ಫಿಕ್ಸ್ ಮಾಡಿದ್ದಾರೆ. ಅದರಿಂದ ಈ ಕಾರ್ ಮೇಲ್ ಪ್ರೈಸಸ್ ನೋಡ್ಕೊಂಡ್ರು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಇವಾಗ ಅದೇ ತರನೇ ಇವಾಗ 2 ವೀಲರ್ಸ್ ಅಲ್ಲೂ ಅಷ್ಟೇ 350 cc ಗಿನ್ನ ಜಾಸ್ತಿ ಕೆಪಾಸಿಟಿ ಯಾವ 2 ವೀಲರ್ಸ್ ಇರ್ತಾವೋ ಅಂತ 2 ವೀಲರ್ಸ್ ಮೇಲೂ ಅಷ್ಟೇ 40% ಫ್ಲಾಟ್ ಆಗಿ ಇವಾಗ GST ನ ಫಿಕ್ಸ್ ಮಾಡಿದ್ದಾರೆ. ಇದರಿಂದ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಕಾಮನ್ ಆಗಿ ಪ್ರತಿಯೊಬ್ರು 2 ವೀಲರ್ ಮೇಕರ್ಗೂ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ರು ಶುರುವಿಂದ 150 cc ಇಂದ ನಿಯರ್ಲಿ 600-700 cc ವರ್ಗು ಪ್ರತಿಯೊಬ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರಲ್ಲ, ಅದರಿಂದ ಎಲ್ಲಾರ್ಗು ಸ್ವಲ್ಪ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಒಂದ್ಸಲ ಈ ಇಮೇಜ್ ನೋಡಿ, ಇದ್ರಲ್ಲೇನೆ ಡಿಫ್ರೆನ್ಸಸ್ ಪ್ರತಿಯೊಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ ಈ GST ಚೇಂಜಸ್ ಆದ್ಮೇಲೆ ಆನ್ ರೋಡ್ ಪ್ರೈಸ್ ಎಷ್ಟಿದೆ, ಅದರಿಂದ ಪ್ರತಿಯೊಬ್ರು ಒಂದೊಂದು ವೆಹಿಕಲ್ಸ್ ಮೇಲೆ ಎಷ್ಟೆಷ್ಟು ಸೇವ್ ಮಾಡ್ಬೋದು ಅಂತ ಸಮೇತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪ್ರತಿ ಕಾರ್ಸ್ ಮೇಲೆ ನೋಡ್ಕೊಂಡ್ರು ಆವರೇಜ್ ಆಗಿ 50,000 to 60,000 ವರ್ಗು ಪ್ರತಿಯೊಬ್ರು ಸೇವ್ ಮಾಡ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಫೈನಲ್ ಆಗಿ ಎಲೆಕ್ಟ್ರಾನಿಕ್ಸ್, ಇದ್ರ ಅಂಡರಲ್ಲಿ ನೋಡ್ಕೊಂಡ್ರೆ ಇವಾಗ ಏರ್ ಕಂಡೀಷನರ್, ಟೆಲಿವಿಷನ್ಸ್, ವಾಷಿಂಗ್ ಮೆಷಿನ್ಸ್, ಮತ್ತೆ ಈ ಎಲೆಕ್ಟ್ರಾನಿಕ್ ಹೋಮ್ ಅಪ್ಲೈನ್ಸಸ್ ಏನಿದಾವೆ ಇದ್ರಲ್ಲಂತೂ ಒಳ್ಳೆ ಗ್ರೋತ್ ನ ನೋಡ್ಬೋದು. ಯಾಕಂದ್ರೆ ಇವಾಗ ಫೆಸ್ಟಿವಲ್ ಸೀಸನ್ ಬರ್ತಾ ಇದೆ ಅಲ್ಲ, ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಈ ಆನ್ಲೈನ್ ಅಲ್ಲಿ ನೋಡ್ಕೊಂಡ್ರೆ ಪ್ರತಿ ಒಂದು ಪ್ರಾಡಕ್ಟ್ಸ್ ಮೇಲೂ ಡಿಸ್ಕೌಂಟ್ ಕೊಡ್ತಾರೆ. ಅದ್ರ ಜೊತೆಗೆ ಇವಾಗ GST ನೋಡ್ಕೊಂಡ್ರು ತುಂಬಾನೇ ಕಮ್ಮಿ ಆಗಿದೆ ಅಲ್ಲ. ಇವಾಗ ಈ ಪ್ರಾಡಕ್ಟ್ಸ್ ಮೇಲೆಲ್ಲ ನೋಡ್ಕೊಂಡ್ರೆ ಮುಂಚೆ 28% GST ಇತ್ತು, ಇವಾಗ ಅದನ್ನ 18%ಗೆ ಕಮ್ಮಿ ಮಾಡಿದ್ದಾರೆ. ಇದೇ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಗುತ್ತೆ. ಅದ್ರ ಜೊತೆಗೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡ್ಕೊಂಡ್ರೆ ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಸ್ವಲ್ಪ ಕ್ರೆಡಿಟ್ ಕಾರ್ಡ್ಸ್ ಮೇಲೆಲ್ಲ ಇನ್ನ ಅಡಿಷನಲ್ ಡಿಸ್ಕೌಂಟ್ಸ್ ಎಲ್ಲ ಕೊಡ್ತಾರೆ. ಇದರಿಂದ ಈ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್ ಅಲ್ಲಂತೂ ಒಳ್ಳೆ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇವಾಗ ಈ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಇಂದ ಯಾವ ಕಂಪನೀಸ್ಗೆ ಹೈಯೆಸ್ಟ್ ಅಡ್ವಾಂಟೇಜಸ್ ಇದೆ ಅಂತ ನೋಡ್ಕೊಂಡ್ರೆ, ಮೊದಲನೇದಾಗಿ ವೋಲ್ಟಾಸ್, ಬ್ಲೂ ಸ್ಟಾರ್, ಹೆವೆಲ್ಸ್, ಇಟಾಚಿ, ಡಿಕ್ಸಾನ್ ಟೆಕ್ನಾಲಜೀಸ್, ಆಂಬರ್ ಎಂಟರ್ಪ್ರೈಸಸ್, ಈ ತರ ಹೇಳ್ತಾ ಹೋದ್ರೆ ಇನ್ನ ತುಂಬಾನೇ ಕಂಪನೀಸ್ ಇದಾವೆ. ಈ ಕಂಪನೀಸ್ಗಂತೂ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ನೋಡೋಣ ಈ ಕಂಪನೀಸ್ ಎಲ್ಲ Q3 ಅಲ್ಲಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಫ್ರೆಂಡ್ಸ್, ಇವಾಗ ಈ GST ಬಗ್ಗೆ ಪ್ರತಿ ಒಂದನ್ನು ಕ್ಲಿಯರ್ ಆಗಿ ಮಾತಾಡ್ಕೊಂಡಿದ್ವಿ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂತ ಅಂದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಕಮಿಂಗ್ ಟೈಮಲ್ಲಿ ಮಾರ್ಕೆಟ್ ಯಾವ ತರ ಇರ್ಬೋದು ಅಂತ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ಇವಾಗ ಮೇಜರ್ ಆಗಿ ಈ ಮಂತ್ ಅಲ್ಲಿ ಇನ್ನ ಯಾವ್ದು ಇವೆಂಟ್ ಇದೆ ಅಂತ ಅಂದ್ರೆ, ಮುಂದಿನ ವಾರ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಆ ಮೀಟಿಂಗ್ ಅಲ್ಲಿ ಏನಾದ್ರು ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಏನಾದ್ರು ಮಾಡಿದ್ರೆ ಅವಾಗ ಕೂಡ ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಮಂತ್ ಎಂಡ್ ಅಲ್ಲಿ ನೋಡ್ಕೊಂಡ್ರೆ RBI MPC ಮೀಟಿಂಗ್ ಕೂಡ ಇದೆ. ಈ ಮೀಟಿಂಗ್ ಅಲ್ಲೂ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ಜಾಸ್ತಿ ಇದೆ ಅಂತ
ನೂಮ್ರಾ ಅವರು ಮೆನ್ಷನ್ ಮಾಡಿದ್ರು. ಮತ್ತೆ ಫ್ರೆಂಡ್ಸ್, ಇವಾಗ ರೀಸೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಕಾಣ್ತಾ ಇದಾವೆ. ಅದರಿಂದ ಮಾತ್ರನೇ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ಕಮಿಂಗ್ ಮಂತ್ ಅಲ್ಲಿ ಮಾರ್ಕೆಟ್ ಯಾವ ತರ ಇರ್ಬೋದು ಅಂತ ನೋಡ್ಕೊಂಡ್ರೆ, ಇವಾಗ ನೆಕ್ಸ್ಟ್ ಮಂತ್ ಅಲ್ಲಿ Q2 ರಿಸಲ್ಟ್ಸ್ ಶುರು ಆಗುತ್ತೆ. ನನ್ನ ಪ್ರಕಾರ ಈ Q2 ಅಲ್ಲಿ ನಮ್ಮ ಕಂಪನೀಸ್ ಎಲ್ಲ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕಂದ್ರೆ ಇವಾಗ ಲಾಸ್ಟ್ 3 ಮಂತ್ಸ್ ಇಂದ ಟ್ಯಾರಿಫ್ ಅನ್ಸರ್ಟಿನಿಟೀಸ್ ಎಲ್ಲ ಜಾಸ್ತಿ ಇದಾವಲ್ಲ, ಅದರಿಂದ ಎಕ್ಸ್ಪೋರ್ಟ್ಸ್ ಕೂಡ ನಿಯರ್ಲಿ 25% ಡ್ರಾಪ್ ಆಗಿದೆ. ಅದರಿಂದ ಈ Q2 ಅಲ್ಲಿ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಅನ್ಕೊಂತಾ ಇದ್ದೀನಿ. ಅದಕ್ಕೋಸ್ಕರ ಈ ಟೈಮಲ್ಲಿ ಇವಾಗ ಮಾರ್ಕೆಟ್ ಏನೋ ತುಂಬ ಪಾಸಿಟಿವ್ ಆಗಿ ಗ್ರೋ ಆಗೋಗುತ್ತೆ ಅಂತ ಯಾರಾದರೂ ಇನ್ವೆಸ್ಟ್ ಮಾಡ್ತಾ ಇದ್ರೆ ಸ್ವಲ್ಪ ನೋಡಿಕೊಂಡು ಇನ್ವೆಸ್ಟ್ ಮಾಡಿ. ಅಂದರೆ ಎಕ್ಸಾಂಪಲ್, ಇವಾಗ ನಿಮ್ಮ ಹತ್ರ ಏನಾದರೂ ಒಂದು 100 ರೂಪೀಸ್ ಇದೆ, ಅದರಲ್ಲಿ ಒಂದು 5 ರೂಪೀಸ್ ಮಾತ್ರ ಇನ್ವೆಸ್ಟ್ ಮಾಡೋದಕ್ಕೆ ನೋಡಿ. ಇವಾಗ ಕಮಿಂಗ್ ಮಂತ್ಸಲ್ಲೂ ಮಾರ್ಕೆಟ್ ಏನಾದರೂ ಫಾಲ್ ಆದರೆ ಅವಾಗ ಇನ್ನು ಸ್ವಲ್ಪ ಇನ್ವೆಸ್ಟ್ ಮಾಡೋದಕ್ಕೆ ನೋಡಿ. ಮತ್ತೆ ಈ Q2 ಅಲ್ಲಿ ಏನಾದರೂ ನಮ್ಮ ಕಂಪನೀಸ್ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಅವಾಗ ನಮ್ಮ ಮಾರ್ಕೆಟ್ ಇನ್ನೂ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಾದಮೇಲೆ ಇವಾಗ ನಮ್ಮ ಯೂನಿಯನ್ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವ್ರು ನೋಡ್ಕೊಂಡ್ರೆ ನವೆಂಬರ್ ಒಳಗಡೆ US ಜೊತೆ ಈ ಟ್ರೇಡ್ ಡೀಲ್ ಕೂಡ ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ ಅಂತ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ಇಂಡಿಯನ್ ಗೌರ್ಮೆಂಟ್ ನೋಡ್ಕೊಂಡ್ರೆ ಇವಾಗ US ಟ್ಯಾರಿಫ್ ಹಾಕಿದೆ ಅಲ್ಲ, ಅದರಿಂದ ಬೇರೆ ಬೇರೆ ಕಂಟ್ರೀಸ್ ಜೊತೆ ಎಲ್ಲ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊತಾ ಇದ್ದಾರೆ. ಅದರಿಂದ ಕೂಡ ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರನೇ ಫ್ರೆಂಡ್ಸ್, ನಾನು ತುಂಬ ಸಲನೇ ಮೆನ್ಷನ್ ಮಾಡಿದ್ದೆ, ಮಾರ್ಕೆಟ್ನ ಎಂದೂ ಶಾರ್ಟ್ ಟರ್ಮಲ್ಲಿ ನೋಡಬೇಡಿ, ಲಾಂಗ್ ಟರ್ಮಲ್ಲಿ ನೋಡಿ. ಅವಾಗ ಲಾಂಗ್ ಟರ್ಮಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಿದ್ದು. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಆ ವಿಡಿಯೋಸ್ನ ನೀವು ತಪ್ಪದೆ ನೋಡ್ಬೋದು.